ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ರಾಮಾಯಣ ಮಾಸಾಚರಣೆಯಲ್ಲಿ ಎಲ್ಲರಿಗೂ ಭಾರಿ ವಿಶೇಷ. ನಮಗ ಈ ಸಂದರ್ಭದಲ್ಲಿ ಎಲ್ಲ ಆತ್ಮೀಯರೊಬ್ಬರು ರಾಮಾಯಣ ಪುಸ್ತಕವ ಒದಗಿಸಿದ್ದವು. ಹೇಳಿದರೆ ಭಗವದ್ಗೀತೆ ಕ್ಲಾಸಿಂಗ್ ಹೋಗ್ತಾ ಸಿದ್ದೇಶರಾಮ. ಭಗವದ್ಗೀತೆ ಕ್ಲಾಸಿನ ಗುರುಗ ಈ ವ್ಯವಸ್ಥೆ ಒಂದು ಪುಸ್ತಕ ಒಂದು ಕೊಡಿಸುವಂಗೆ ಮಾಡಿದೆವು. ಹಾಗೆ ಈ ಪುಸ್ತಕ ಕೊಟ್ಟವಕ್ಕೂ ಪುಸ್ತಕ ಕೊಟ್ಟು ನಮಗೆ ಈಗ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲೇ ಅನುವು ಮಾಡಿ ಕೊಟ್ಟ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಒಟ್ಟಿಗೆ ಈ ರಾಮಾಯಣದ ಪಾರಾಯಣ ಇದು ಸುಲಭ ಪುಸ್ತಕ ಬಿಡಿಸಿ ಈಗ ಸಿದ್ದೇಶರಾಮ ಓದುದು. ನಮಗ ದಿನಾಗ್ಲೂ ಒಂದು 10 ಶ್ಲೋಕ ಹಿಂದಿಂದ ಮತ್ತೆ ಓದುದು. ನಮ್ಮ ಆ ಶ್ಲೋಕವ ನಿಂಗಳು ಕೇಳಿ, ನಾನು ಕೇಳ್ತೇನೆ, ನಿಂಗಳು ಕೇಳ್ತೇನೆ. ಕೇಳಿದವು, ಹೇಳಿದವು, ನೋಡಿದವು ಎಲ್ಲರಿಗೂ ಪರಮಾತ್ಮ ಆಯುಷ್ಯ, ಆರೋಗ್ಯ, ಭಾಗ್ಯವ ಎಲ್ಲ ಕೊಟ್ಟು ಕರುಣಿಸಲಿ. ಅಂಬಗ ಓದೋಕೆ ಕೆಲವು ತಪ್ಪುಗಳ ಬಕ್ಕು ಅಂಬಗ ಗುರುಗಳ ಮುಖೇನ ಕಲ್ತದು ಹೇಳಿಕೊಟ್ಟದು ಭಗವದ್ಗೀತೆ. ಆದ್ರೆ ರಾಮಾಯಣ ಓದುತ್ತಾ ತಪ್ಪಿದರೂ ಮುಂದೆ ಸರಿ ಆದ ಮತ್ತೆ ಕೆಲವು ಇದರ ತುಣುಕುಗಳ ನಿಮಗೆ ಗೊತ್ತೋಗುತ್ತೆ. ಎಡಿಗದಾಗ ಒಂದು ವಿಡಿಯೋ ಮಾಡಿ ಪಾರಾಯಣ ಮಾಡುದು. ಪುರುಸೊತ್ತಿದ್ದವು ಧಾರಾಳವಾಗಿ ಕೇಳಲಕ್ಕು. ಮತ್ತೆ ನಿಂಗಳ ಮನೆಯಲ್ಲಿ ಮಕ್ಕಳ ಇದ್ದರೆ ನಿಂಗಳು ರಾಮಾಯಣ ಪುಸ್ತಕವನ್ನು ತರಿಸಿ ದಿನಾಗಲೂ ಪಾರಾಯಣ ಮಾಡಿ. ಅದಕ್ಕೆ ಇಂಥದ್ದೇ ನಿಯಮ ಉದಿಯಪ್ಪ ಕತ್ತಲ್ಪ ಆಗಿ ದೇವರ ಕೂತ್ಕೊಂಡು ದೀಪ ಹೊತ್ತಲಿಕ್ಕೆ ಪಾರಾಯಣ ಮಾಡುದು ಒಳ್ಳೇದು. ನಮಗೆ ಇದು ಎಲ್ಲರ ಒಂದು ವ್ಯವಸ್ಥೆಗೆ ಬೇಕಾಗಿ ಇಲ್ಲಿ ಹೆರ ಕುದ್ದದು. ಯಾವಾಗಲೂ ಉದಿಯಪ್ಪಳ ಕತ್ತಲ್ಪ ದೇವರೊಳಗೆ ಪಾರಾಯಣ ಮಾಡೋದು. ಹರೇ ರಾಮ. ಪಾರಾಯಣ ಕೇಳುವ ಆಗದ. ಓಂ ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪೃಚ್ಛ ವಾಲ್ಮೀಕಿರ್ಮುನಿ ಪುಂಗವಂ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರುಷಸ್ಯ ಸಂಯುಗೆ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ ಶ್ರುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕೇರ್ನಾರದೋ ವಚಃ ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್ ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ ಮುನೆ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತಃ ಶ್ರೂಯತಾಂ ನರಃ ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ಇಮಾನ್ ಧೃತಿಮಾನ್ ವಶಿ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ ಮಹೋರಸ್ಕೋ ಮಹೇಶ್ವಾಸೋ ಗೂಢಜತೃರರಿಂಧಮಃ ಆಜಾನುಬಾಹುಃ ಸುಶಿರಾಃ ಸುಲಲಾಟಃ ಸುವಿಕ್ರಮಃ. ತಪಸ್ವಿಗಳಾದ ವಾಲ್ಮೀಕಿ ಮಹರ್ಷಿಗಳು ತಪಸ್ಸಿನಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದ ನಾರದ ಮುದಿವರಿಯರನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಹೀಗೆ ಪ್ರಶ್ನಿಸಿದರು. ನಾರದ ಮುನಿಗಳೇ, ಈಗ
ಲೋಕದಲ್ಲಿ ಸಕಲ ಕಲ್ಯಾಣ ಗುಣದಿಂದ ಕೂಡಿರುವ ವೀರ್ಯವಂತನು, ಧರ್ಮಜ್ಞನು, ಕೃತಜ್ಞನು, ಸತ್ಯಭಾಷಿಯು, ದೃಢವ್ರತ ನಿಷ್ಠೆ ಉಳ್ಳವನು ಯಾರು ಇರುವನು? ಸದಾಚಾರದಿಂದ ಯುಕ್ತನು, ಸಕಲ ಪ್ರಾಣಿಗಳ ಹಿತ ಸಾಧಕನು, ಸಕಲ ವಿದ್ಯಾಪಾರಂಗತನಾದ ವಿದ್ವಾಂಸನು, ಸರ್ವಕಾರ್ಯ ಸಮರ್ಥನು, ಏಕಮಾತ್ರ ಪ್ರಿಯದರ್ಶನ ಮನೋಹರ ಪುರುಷನು ಯಾರು ಇರುವನು? ಮನಸ್ಸಿನ ಮೇಲೆ ಅಧಿಕಾರವಿರುವವನು, ಕೋಪವನ್ನು ಗೆದ್ದವನು, ಸಾಟಿ ಇಲ್ಲದ ಕ್ರಾಂತಿಯುಕ್ತನು, ಯಾರನ್ನೂ ನಿಂದಿಸದೆ ಇರುವವನು ಯಾರಿದ್ದಾರೆ? ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳೂ ಸಹ ಹೆದರುವಂತವನು ಯಾರು ಇರುವನು? ಮಹರ್ಷಿಯೇ, ನಾನು ಇದನ್ನು ಕೇಳಲು ಬಯಸುತ್ತಿರುವೆನು. ಇದರ ಕುರಿತು ನನಗೆ ಬಹಳ ಉತ್ಸುಕತೆ ಇದೆ. ಇಂತಹ ಮಹಾಪುರುಷನ ಕುರಿತು ತಿಳಿಸಲು ತಾವು ಸಮರ್ಥರಾಗುವಿರಿ. ದಯವಿಟ್ಟು ತಿಳಿಸಿರಿ. ಮಹರ್ಷಿ ವಾಲ್ಮೀಕಿಗಳ ಈ ಪ್ರಶ್ನೆಗಳನ್ನು ಕೇಳಿ 3 ಲೋಕಗಳ ಪ್ರತ್ಯಕ್ಷ ಜ್ಞಾನವುಳ್ಳ ನಾರದರಿಗೆ ಬಹಳ ಸಂತೋಷವಾಯಿತು. ವಾಲ್ಮೀಕಿಗಳನ್ನು ಸಂಬೋಧಿಸುತ್ತಾ ನಾರದರು ಹೇಳತೊಡಗಿದರು. ಮಹರ್ಷಿಗಳೇ, ನೀವು ಅನೇಕ ಗುಣಗಳನ್ನು ವರ್ಣಿಸುವಿರಿ. ಸಕಲ ಗುಣ ಪರಿಪೂರ್ಣನಾದ ಓರ್ವ ನರಪುಂಗವನ ವಿಷಯವನ್ನು ಜ್ಞಾನದಿಂದ ತಿಳಿದು ಹೇಳುವೆನು, ಕೇಳಿರಿ. ವೈವಸ್ವತ ಮನುವಿನ ಜ್ಯೇಷ್ಠ ಪುತ್ರನಾದ ಇಕ್ಷಾಕ್ಷುವಿನ ವಂಶದಲ್ಲಿ ಉತ್ಪನ್ನರಾದ ರಾಮ ಎಂದು ಜನರು ಹೊಗಳುತ್ತಿರುವ ಪುರುಷನು, ನೀನು ಕೇಳಿದ ಸಕಲ ಲಕ್ಷಣಗಳಿಂದ ಪರಿಪೂರ್ಣನಾಗಿರುವನು. ಅವನು ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡು ಮಹಾಬಲಶಾಲಿಯೂ, ಕ್ರಾಂತಿಯುಕ್ತನೂ, ಧೈರ್ಯವಂತನೂ ಮತ್ತು ಜಿತೇಂದ್ರಿಯನೂ ಆಗಿರುವನು. ಅವನು ಮಹಾಬುದ್ಧಿವಂತನೂ, ನೀತಿ ಕೋವಿರನೂ, ಉತ್ತಮ ವಾಗ್ಮಿಯೂ, ಶೋಭಾ ಸಂಪನ್ನನೂ, ಶತ್ರು ಸಂಹಾರಕನೂ ಆಗಿರುವನು. ಇದು ಅವನ ಕಲ್ಯಾಣ ಗುಣಗಳು. ಅವನ ಶರೀರ ಲಕ್ಷಣಗಳನ್ನು ಕೇಳಿರಿ. ರಾಮನು ಎತ್ತರವಾದ ಹೆಗಲಿನಿಂದ ಕೂಡಿದವನು, ಭುಜಗಳು ದುಂಡಾಗಿವೆ, ಶಂಖದಂತೆ ಕೊರಳು ಉಳ್ಳವನು, ಪುಷ್ಪವಾದ ಗದ್ದ ಉಳ್ಳವನೂ ಆಗಿರುವನು. ಅವನಿಗೆ ವಿಶಾಲವಾದ ಉಬ್ಬಿದ ಎದೆ ಇರುವುದು. ಅವನು ಮಹಾಧನಸ್ಸನ್ನು ಧರಿಸಿರುತ್ತಾನೆ. ಶ್ರೀರಾಮನ ಹೆಗಲುಗಳ ಸಂಧಿ ಪ್ರದೇಶವು ತುಂಬಿಕೊಂಡು ಮೂಳೆಗಳು ಕಾಣದಂತಾಗಿವೆ. ಅವನು ಒಳಗಿನ ಅರಿಷಡ್ವರ್ಗಗಳನ್ನು ಹಾಗೂ ಹೊರಗಿನ ಶತ್ರುಗಳನ್ನು ದಮನ ಮಾಡಿರುವನು. ಅವನ ಬಾಹುಗಳು ಮಂಡಿಯವರೆಗೆ ನೀಳವಾಗಿರುವುದು. ಅವನ ಮಸ್ತಕ ಸುಂದರವಾಗಿದ್ದು ಲಲಾಟ ಭವ್ಯ ವಿಶಾಲವಾಗಿದೆ ಹಾಗೂ ನಡಿಗೆಯು ಗಜಗಮನದಂತೆ ಮನೋಹರವಾಗಿದೆ. ಹೀಗಿದ್ದು ಇವ ಹೇಳಿದ ಶ್ಲೋಕದ ಅರ್ಥ. ಇಂದಿನ 10 ಶ್ಲೋಕ ಓದಿದ, ನಾನು ಇನ್ನೊಂದು 10 ಶ್ಲೋಕ ಓದೋದು. ಸಮಯದ್ದು ಕೇಳಿ, ಅಲ್ಲದಿದ್ದರೆ ನಿಂಗಳ ಮನೆಯಲ್ಲಿ ನಿಂಗಳೇ ಸ್ವತಃ ಓದಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಕಾಮ ಹರೇ ರಾಮ.